ಪತ್ರಕರ್ತರೇ, ತಮ್ಮೆಲ್ಲರಿಗೂ ಇವತ್ತಿನ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತಿನ ಪತ್ರಿಕಾಗೋಷ್ಠಿ ವಿಷಯ ಏನಪ್ಪ ಅಂದ್ರೆ, ಇಲ್ಲಿ ಅಧಿವೇಶನ ಸಮಯದಲ್ಲಿ ಮಾನ್ಯ ಶಾಸಕರುಗಳ ಹಾಜರಾತಿಯನ್ನು ಹೆಚ್ಚಿಸಲಿಕ್ಕೆ ಸಭಾಧ್ಯಕ್ಷರು ಊಟ ಉಪಹಾರಗಳನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ. ಇದು ಭಾಳ ದುರ್ದೈವ ಸಂಕೇತ ನಾನು ಹೇಳಿ ಬಯಸ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ಇವರೇನು ಕನ್ನಡ ಶಾಲೆಯ ಮಕ್ಕಳಲ್ಲ. ಶಾಸಕರಂದರೆ ಒಂದು ಕ್ಷೇತ್ರದ ಜವಾಬ್ದಾರಿ ಇದ್ದಂಥವರು ತಮ್ಮ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದು ಮತ್ತು ಅವಕ್ಕೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು ರೂಪಿಸುವ ಸಲುವಾಗಿ ವಿಧಾನಸಭೆ ಅಧಿವೇಶನವನ್ನು ಗಂಟೆಗೆ ಲಕ್ಷ ಲಕ್ಷ ಖರ್ಚು ಮಾಡಿ, ನಿಮಿಷಕ್ಕೆ ಲಕ್ಷ ಲಕ್ಷ, ಗಂಟೆ ಅಲ್ಲ ಖರ್ಚು ಮಾಡಿ ಅಧಿವೇಶನ ನಡೆಸ್ತಾರೆ. ಇದನ್ನು ನಮ್ಮ ಜವಾಬ್ದಾರಿಯನ್ನು ಶಾಸಕರು ತಿಳ್ಕೊಬೇಕಂತೇಳಿ ನಾನು ರಾಜ್ಯದ ಪರವಾಗಿ ವಿನಂತಿಸ್ತಾ ಇದ್ದೀನಿ. ಇನ್ನು ವಿಧಾನಸಭೆಗೆ ಒಂದು ಅರ್ಜಿಯನ್ನು ಹಾಕ್ತಾನೆ. ಮಾನ್ಯ ಶಾಸಕರುಗಳಿಗೆ ಅಧಿವೇಶನ ಸಮಯದಲ್ಲಿ ಊಟ ಉಪಹಾರ ಕೊಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಐತೆ ಅನ್ನೋದು ಕೇಳಿದ್ರೆ ನನಗಿಲ್ಲೇ ಸಭಾಧ್ಯಕ್ಷರ ಆಫೀಸಿಂದ ಒಂದು ಪತ್ರ ಬರ್ತೈತಿ. ಏನಪ್ಪ ಅಂದ್ರೆ, ಇದು ಪತ್ರ ಇದರಲ್ಲೇ ಬರೆದಿದ್ದಾರೆ, ತಮಗೆಲ್ಲ ಬಿಟ್ಟಿದ್ದೀನಿ. ವಿಧಾನಸಭೆ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಕಾರ್ಯಕಲಾಪದಲ್ಲಿ ಭಾಗವಹಿಸುವ ಮಾನ್ಯ ಸದಸ್ಯರುಗಳಿಗೆ ಸರ್ಕಾರದಿಂದ ಉಚಿತವಾಗಿ ಟೀ, ಕಾಫಿ, ತಂಪು ಪಾನೀಯ ಹಾಗೂ ಊಟ ಉಪಹಾರಗಳನ್ನು ನೀಡಲು ನಿಯಮಾವಳಿಯಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿಲ್ಲ ಅಂತೇಳಿ ಇದು ವಿಧಾನಸಭೆ ಕರ್ನಾಟಕ ಅಸೆಂಬ್ಲಿಂದನ ನಮಗೆ ಮಾಹಿತಿ ಹಾಕಿ ನಡಿ ಬರ್ತೈತಿ. ಇಲ್ಲೇ ಸ್ಪೀಕರ್ ಏನು ಮಾಡ್ತಾರೋ, ಹಾಜರಾತಿ ಹೆಚ್ಚಕ್ಕೆ ಊಟ ಕೊಡ್ತು ಅಂತ ಅವ್ರು ಹೇಳ್ತಾರೆ. ನಂದು ಪ್ರಶ್ನೆ ಇದು, ರಾಜ್ಯದ ಅಭಿವೃದ್ಧಿಗೆ ಜನಸಾಮಾನ್ಯರು ಕಟ್ಟಿದಂಥ ತೆರಿಗೆ ಹಣ, ಈ ತೆರಿಗೆ ಹಣ ಪೋಲಾಗ್ತೈತಿ. ಏನು ಸ್ಪೀಕರ್ ದುಡ್ಡು ಕೊಡ್ತಾರೋ, ಇದನ್ನು ಏನು ಯಾರು ಊಟ ಮಾಡ್ಯಾರ ಅವ್ರು ಪೇ ಮಾಡ್ತಾರೋ ಅನ್ನೋದು ಮಾನ್ಯ ಸಭಾಧ್ಯಕ್ಷರು ಈ ಸದನದಲ್ಲಿ ಹೇಳ್ಬೇಕಂತೇಳಿ ಈ ಮಾನ್ಯ ಮಾಧ್ಯಮ ಸ್ನೇಹಿತರ ಮೂಲಕ ನಾನು ಕೇಳ್ತಾ ಇದ್ದೀನಿ. ಅದು ದುಡ್ಡು ನಿಮ್ಮದಲ್ಲ, ದುಡ್ಡು ಸಾರ್ವಜನಿಕರ ತೆರಿಗೆ ದುಡ್ಡು. ಈ ರೀತಿ ಖರ್ಚು ಮಾಡಲಿಕ್ಕೆ ನಿಮಗೇನು ಕಾನೂನಲ್ಲಿ ಅವಕಾಶ ಇದೆ ಹೇಳ್ಬೇಕಂತ ಹೇಳ್ತೀನಿ. ಅದಲ್ಲದೆ ಅಧಿವೇಶನ ಸಮಯದಲ್ಲಿ ತಾವೆಲ್ಲ ಮಾಧ್ಯಮ ಸ್ನೇಹಿತರು ಗಮನಿಸಬೇಕು, ಅಧಿವೇಶನ ಸಮಯದಲ್ಲಿ ನಮ್ಮ ಮಾನ್ಯ ಶಾಸಕರುಗಳಿಗೆ ದಿನಕ್ಕೆ 2500 ರೂಪಾಯಿ ಇದು ಅಸೆಂಬ್ಲಿಯಿಂದ ತೆಗೆದುಕೊಂಡಿದ್ದು. ಒಂದು ದಿವಸಕ್ಕೆ 2500 ರೂಪಾಯಿ ದಿನಭತ್ಯೆ ಕೊಡ್ತಾರೆ ಶಾಸಕರುಗಳಿಗೆ. ದಿನಭತ್ಯೆಯನ್ನು ಎದಕ್ಕೆ ಕೊಡ್ತಾರಪ್ಪ ಅಂದ್ರೆ, ಅವ್ರು ಊಟ ಉಪಚಾರಕ್ಕೆ ದಿನಭತ್ಯೆ ಕೊಡ್ತಾರೋ. ಅದಲ್ಲದೆ ಅಧಿವೇಶನಕ್ಕಿಂತ ಮುಂಚೆ 2 ದಿವಸ, ಅಧಿವೇಶನ ಮುಗಿದ ನಂತರ 2 ದಿವಸ, 4 ದಿವಸ ಮತ್ತೆ ಎಕ್ಸ್ಟ್ರಾ. ಯಾಕಂದ್ರೆ ಏನಾದರೂ ಮತ್ತೆ ಕೆಲಸ ಇದ್ದರೆ ಅವ್ರು ಬೆಂಗಳೂರಿನಲ್ಲಿದ್ದರೆ ಅದನ್ನು ನಾವು ಊಟಕ್ಕೆ ರೊಕ್ಕ ಕೊಡೋಣ ಅಂತೇಳಿ 2500 ರೂಪಾಯಿ ದಿನಭತ್ಯೆ ತೊಗೋತಾರೋ. ಇನ್ನು ಮತ್ತೊಂದು ಅತ್ಯಂತ ಮಹತ್ವದ ವಿಷಯ ಅಂದ್ರೆ, 1 ಕಿಲೋಮೀಟ್ರಿಗೆ 35 ರೂಪಾಯಿ ಅದನ್ನು ಟ್ರಾವೆಲಿಂಗ್ ಅನೌನ್ಸ್ ತೊಗೋತಾರೆ, ಪ್ರಯಾಣ ಭತ್ಯೆ. ಇವತ್ತು ಬೆಳಗಾವಿ ಅಥವಾ ಸದಲಗ ಕ್ಷೇತ್ರದಿಂದ ಒಬ್ಬ ಶಾಸಕರು ಬೆಂಗಳೂರಿಗೆ ಹೋಗ್ಬೇಕಂದ್ರೆ 1 ಕಿಲೋಮೀಟ್ರಿಗೆ 35 ರೂಪಾಯಿ ಪ್ರಯಾಣ ಭತ್ಯೆಯನ್ನು ಕ್ಲೇಮ್ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ತಮಗೆಲ್ಲ ಮಾಧ್ಯಮ ಸ್ನೇಹಿತರಿಗೆ ಗೊತ್ತಿದೆ, ಮಾರುಕಟ್ಟೆಯಲ್ಲಿ 18ರಿಂದ 20 ರೂಪಾಯಿ ಕೊಟ್ಟರೆ ಫಾರ್ಚುನರ್ ಇನೋವಾ ಗಾಡಿ 24 ಅವರ್ಸ್ AC ಹಾಕ್ಯಾರೆ, ನೀವು ಎಲ್ಲಿ ಹೇಳಿದಲ್ಲಿ ಗಾಡಿ ಹೊಡಿತಾರೆ ಅವು ಬಾಡಿಗೆಯಿಂದ. ಇವ್ರು ತೊಗೊಳ್ಳೋದು 35,000 ರೂಪಾಯಿ. ಬೆಂಗಳೂರು ಇಲ್ಲಿಂದ 570 ಕಿಲೋಮೀಟ್ರು, ಬೆಳಗಾವಿ ಮಧ್ಯ ಪ್ಲೇಸ್ ಹಿಡಿದ್ರೆ 600 ಕಿಲೋಮೀಟ್ರ್ ಹಿಡಿದ್ರೆ 21,000 ರೂಪಾಯಿ ಹೋಗೋದ್ನಾಗ ಟಿ ಎ, 21,000 ಬರುತ್ತನಾಗ ಅವ್ನು ಹೋಗಿ ಬಂದ್ರೆ 42,000 ರೂಪಾಯಿ ಕ್ಲೇಮ್ ಮಾಡ್ಕೋತಾರೆ. ತಮಗೆಲ್ಲ ಗೊತ್ತಿದೆಯಲ್ಲ, ವಿಮಾನ 5ರಿಂದ 6,000 ರೂಪಾಯಿ ಒಬ್ರು ಹೋಗಾಕೆ. 5ರಿಂದ 6,000 ಕೊಟ್ಟರೆ ಅಲ್ಲಿ ಹೋಗಿ ಬೆಂಗಳೂರಾಗ ಇಳಿಸ್ತಾರೋ, ಮತ್ತು 6,000 ಕೊಟ್ಟರೆ ತಂದು ಸಾಂಬಾರಕ್ಕೆ ಬಿಡ್ತಾರೆ. 12,000 ರೂಪಾಯಿದ ಕೆಲಸ ಮುಗಿದೈತಿ. ಇವ್ರು ಒಮ್ಮೆ ಹೋಗಾಕೆ 21, ಬರಾಕೆ 21, 42,000 ರೂಪಾಯಿ. ಇದು ಯಾರು ದುಡ್ಡು? ಅದಲ್ಲದೆ ಶಾಸಕರುಗಳಿಗೆ ಇಲ್ಲೊಂದು ಬುಕ್ ಇದೆ, ಇದು ಅವ್ರು ಏನೇನು ತೊಗೊಳಕ್ಕೆ ಒಂದು ಬುಕ್ ಮಾಡ್ಕೊಂಡಾರೆಲ್ಲ. ಅವ್ರಿಗೆ ಏನು ಮಾಡ್ತಾರಂದ್ರೆ, ಪ್ರತಿ ತಿಂಗಳು 40,000 ರೂಪಾಯಿ ಸಂಬಳ, ದೂರವಾಣಿ ವೆಚ್ಚ 20,000. ಇಲ್ಲೂ ಗಮನಿಸಬೇಕಾಗಿದ್ದು, ದೂರವಾಣಿ ವೆಚ್ಚ ತಿಂಗಳಿಗೆ 20,000 ರೂಪಾಯಿ. ತಮಗೆಲ್ಲ ಗೊತ್ತಿದೆ ಸ್ನೇಹಿತರಿಗೆ. ಈಗ 5,000 ರೂಪಾಯಿ, 4ರಿಂದ 5,000 ರೂಪಾಯಿ ಕೊಟ್ಟರೆ 1 ವರ್ಷ ಎಲ್ಲ ಫ್ರೀ, ಬೇಕಾದ ಮಾತಾಡ್ರಿ ಹಗಲಿ ಬೆಳ್ತಕ್ಕ. ಇದನ್ನು ಶಾಸಕರು ಇಂಥ ಸೌಲಭ್ಯ ಕೊಡಲಿಲ್ಲ. 20,000 ರೂಪಾಯಿ ಕೊಡ್ತಾರೆ ಇವ್ರಿಗೆ. 5,000 ರೂಪಾಯಿದು ಒಂದು ಕಾರ್ಡ್ ಕೊಟ್ಟರೆ 1 ವರ್ಷ ಏನು ಬೇಕಾದ ಮಾತಾಡಲಿ, ಇವರೆಲ್ಲ ಫ್ರೀ ಇರ್ತೈತಿ. ಆದ್ದರಿಂದ ಕ್ಷೇತ್ರ ಭತ್ಯೆ 60,000 ರೂಪಾಯಿ ಪ್ರತಿ ತಿಂಗಳು. 60,000 ರೂಪಾಯಿ ಕ್ಷೇತ್ರದಲ್ಲಿ ತಿರುಗಾಡಕ್ಕೆ ಯಾರು ಎಷ್ಟು ತಿರುಗಾಡ್ತಾರೋ ಅವ್ರಿಗೆ ಗೊತ್ತು. 60,000 ರೂಪಾಯಿ ಕ್ಲೇಮ್ ಆಕೈತಿ. ಒಟ್ಟು 2,05,000 ರೂಪಾಯಿ ಪ್ರತಿ ತಿಂಗಳು ತೊಗೋತಾರೆ ಇವರು. ಇದು ಬರೀ ವೇತನ ಇವ್ರು 2,05,000 ರೂಪಾಯಿ. ಅದಲ್ಲದೆ ಇದು ವಿಮಾನ ರೈಲ್ವೆ ಇದಿಲ್ಲ. 2,50,000 ರೂಪಾಯಿ ವಿಮಾನಯಾನ ಭತ್ಯೆ ಇರೋದು, ಪ್ರತಿ 6 ತಿಂಗಳಿಗೊಂದು ಕೊಡ್ತಾರೆ. ಅದಲ್ಲದೆ ಒಂದು ದಿನಕ್ಕೆ 7,000 ರೂಪಾಯಿ ಹೊರಗಡೆ ಹೋದ್ರೆ ಅವ್ರು ಲಾಜಿಂಗ್ ಬಿಲ್ ಅದು ಅಂತೇಳಿ 7,000 ರೂಪಾಯಿ ಲಾಜಿಂಗ್ ಬಿಲ್ಲ, ಊಟ. ನಮ್ಮ ಪ್ರಶ್ನೆ ಇಷ್ಟೇ ಇಲ್ಲ, ಈ ವೇತನ ಭತ್ಯೆಗಳನ್ನ ಇವರು ಯಾವ ಆಧಾರ ಮ್ಯಾಗ ನೇಮಕ ಮಾಡ್ಕೊಂಡ್ರಪ್ಪ, ಇದನ್ನೆಲ್ಲ ಹೆಂಗೆ ಫಿಕ್ಸ್ ಮಾಡ್ಕೊಂಡ್ರು? ಇವತ್ತು ಸರ್ಕಾರಿ ನೌಕರರಿಗೆ ವೇತನ ಭತ್ಯೆಗಳನ್ನ ಕೊಡ್ಬೇಕಾದ್ರೆ ವೇತನ ಆಯೋಗ ಐತಿ. ಅದಕ್ಕೆ ವೇತನ ಆಯೋಗ ಏನು ಪಾಸ್ ಮಾಡ್ತೈತಿ ಅಷ್ಟು ಸರ್ಕಾರಿ ನೌಕರಿ ಕೊಡ್ತಾರೋ. ಇವರ ಯಾವ ಆಧಾರ ಮೇಲೆ ವೇತನ ಭತ್ಯೆಗಳನ್ನು ತಗೋತಾರೆ?
ಸಾರ್ವಜನಿಕ ತೆರಿಗೆ ಹಣದಲ್ಲಿ ತಮ್ಮ ಮನಸ್ಸಿಗೆ ಬಂದಷ್ಟು ವೇತನ ಭತ್ಯೆಗಳನ್ನು ತೆಗೆದುಕೊಳ್ಳಿಕ್ಕೆ ಇವರಿಗೆ ಕಾನೂನಿನಲ್ಲಿ ಅವಕಾಶ ಇದೆಯಾ ಅಂತೇಳಿ ಸಾರ್ವಜನಿಕರ ಪ್ರಶ್ನೆ. ಅದಲ್ಲದೆ ಪಿಂಚಣಿ, ಇವತ್ತು ಸರ್ಕಾರಿ ನೌಕರಿಗೆ ಹಳಿ ಪಿಂಚಣಿ ಕೊಡ್ರತ್ತ ಅವ್ರು ಸ್ಟ್ರೈಕ್ ಮಾಡಿ ಎಲ್ಲ ಬ್ಯಾಸೋತ್ ಬಿಟ್ಟರು. ಸುಮಾರು 10 ವರ್ಷದಿಂದ ಸ್ಟ್ರೈಕ್